ಒಂದು ಗುಡ್ ನ್ಯೂಸ್ ನಂತರ ಈಗ ಮತ್ತೊಂದು ಬ್ಯಾಡ್ ನ್ಯೂಸ್ ಎದುರಾಗ್ತಾ ಇದೆ. ದರ್ಶನ್ ಪರಿಸ್ಥಿತಿಯನ್ನ ಕಂಡು ಜೈಲಿನ ಸಿಬ್ಬಂದಿಗೆ ಕಣ್ಣೀರ್ ಹಾಕಿಬಿಟ್ಟಿದ್ದಾರೆ. ನೋಡಿ, ಜೈಲಿನ ಸಿಬ್ಬಂದಿಗೆ ಕಣ್ಣೀರ್ ಹಾಕಿದ್ದಾರೆ. ಛೇ, ಎಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ. ಹೆಂಗ್ ಬೆಳೆದ ಮಗನಿಗೆ ಹಿಂಗೆಲ್ಲ ಆಗ್ಬಿಡ್ತಲ್ಲ ಅಂತ ನೋವನ್ನ ತೋಡ್ಕೊಳ್ತಾ ಇದ್ದಾರೆ ಸಿಬ್ಬಂದಿ. ನಮ್ಮ ಶತ್ರುಗೂ ಇಂಥ ದುಸ್ಥಿತಿ ಬೇಡ, ಬಾಸ್ಗೆ ಇದೆಂತ ಬ್ಯಾಡ್ ಟೈಮು ಅಂತ ಬೇಸರದ ಮಾತುಗಳನ್ನ ಆಡ್ಲಾಗ್ತಾ ಇದೆ. ಅದ್ಯಾವ ಮಾರಿ ಕಣ್ಣು ಬಿತ್ತೋ ತೂಗುದೀಪನ ಮೇಲೆ ಅಂತ ತುಂಬಾ ಜನ ಸಂಕಟವನ್ನ ಕೂಡ ಪಡುವಂತ ಪರಿಸ್ಥಿತಿ ಇದೆ. ಬಳ್ಳಾರಿ ಜೈಲಿಗೆ ದರ್ಶನ್ ಹೋಗಿದ್ದು ಗುರುವಾರ, ಆದ್ರೆ ಸ್ನಾನ ಮಾಡಿದ್ದು ನಿನ್ನೆ ಅಂದ್ರೆ ಭಾನುವಾರ. ಹೊಸ ಜೈಲು, ಒಬ್ಬಂಟಿ ವಾಸ, ಹಿಂಡಿ ಹಿಪ್ಪೆ ಆಗ್ಬಿಟ್ಟಿದ್ದಾರೆ ದಾಸ. ಒಂದೇ ಬಟ್ಟೆಯಲ್ಲಿ ಬಳ್ಳಾರಿ ಜೈಲಿನಲ್ಲಿ 3 ದಿನ ಸೆರೆವಾಸ. ನಾರ್ಮಲ್ ಆಗಿ ಸಾಮಾನ್ಯ ಜನರು ಮೂರ್ ದಿನ ಸ್ನಾನ ಮಾಡದೇ ಇರ್ತಾರೆ, ಮೂರ್ ದಿನ ಬಟ್ಟೆ ಚೇಂಜ್ ಮಾಡದೇ ಇರ್ತಾರೆ ಅಂತ ಅಂದಾಗ ಕೆಲಸದ ಒತ್ತಡವೋ ಅಥವಾ ಬಟ್ಟೆ ತಗೊಂಡಿರೋಲ್ವೋ, ಬಟ್ಟೆ ಇರಲ್ವೋ, ಸ್ನಾನದ ನೀರಿನ ಕೊರತೆಯೋ ಇನ್ನೊಂದೋ ಮತ್ತೊಂದೋ ಯೋಚನೆ ಮಾಡಬಹುದು, ಅಂದಾಜು ಹಾಕಬಹುದು, ಲೆಕ್ಕಾಚಾರ ಹಾಕಬಹುದು. ಬ್ರಾಂಡೆಡ್ ಬಟ್ಟೆಯನ್ನ ಯೂಸ್ ಮಾಡುವವರು, ಹೈಫೈ ಆಗಿ ಬದುಕಿದ್ದವರು, ಅವರ ಪರಿಸ್ಥಿತಿ ಇವತ್ತು 3 ದಿನ ಸ್ನಾನ ಮಾಡದೆ ಒಂದೇ ಬಟ್ಟೆ ಹಾಕೊಳ್ಳೋ ಪರಿಸ್ಥಿತಿ ಇದೆ ಅಂತಂದ್ರೆ ಎಂತವ್ರಿಗಾದ್ರೂ ಚುರುಕ್ ಅನ್ನುತ್ತೆ. ನಿನ್ನೆ ಕೊನೆಗೂ ದರ್ಶನ್ ತನ್ನ ಸೆಲ್ನಲ್ಲೇ ತಣ್ಣೀರು ಸ್ನಾನ ಮಾಡಿದ್ದಾರೆ. 3 ದಿನ ಬಿಟ್ಟು ಜೈಲಲ್ಲಿ ಫ್ರೆಶ್ ಆಗಿ ಸ್ನಾನ ಮಾಡಿದ್ದಾರೆ ದರ್ಶನ್. ಹಿಂದಿನ ಸ್ಟೋರಿಗಿಂತ ಘನ ಘೋರ ದಾಸನ ಈ ವ್ಯತೆ. 3 ದಿನ ಬಿಟ್ಟು ಸ್ನಾನ ಮಾಡಿದ್ದು ಮಾತ್ರ ಅಲ್ಲ, ನಿನ್ನೆ ತಮ್ಮ ಬಟ್ಟೆಯನ್ನ ಒಗೆದುಕೊಂಡಿದ್ದಾರೆ ಯಜಮಾನ. ತಮ್ಮ ಬಟ್ಟೆಯನ್ನ ತಾವೇ ಒಗೆದುಕೊಂಡಿದ್ದಾರೆ ಯಜಮಾನ. ಪೂಮಾ ಟೀ ಶರ್ಟು, ಜೀನ್ ಪ್ಯಾಂಟ್ ಅನ್ನ ತಾನೇ ಒಗೆದಿದ್ದಾರೆ ದರ್ಶನ್. ಶನಿವಾರ ಹೊಸ ಬಟ್ಟೆಯನ್ನ ಕೊಟ್ಟು ಹೋಗಿದ್ರು ಪತ್ನಿ ವಿಜಯಲಕ್ಷ್ಮಿ. ನಿನ್ನೆ ಸ್ನಾನ ಮಾಡಿ ತಾನೇ ಬಟ್ಟೆಯನ್ನ ಒಗೆದುಕೊಂಡಿದ್ದಾರೆ ಡಿ ಬಾಸ್. ಮೊನ್ನೆ ಅಷ್ಟೇ ದರ್ಶನ್ ಪರಿಸ್ಥಿತಿ ಕಂಡು ಕಣ್ಣೀರ್ ಹಾಕಿದ್ರು ವಿಜಯಲಕ್ಷ್ಮಿ. ಪರಪನಾಗ್ರಹಾರ ಜೈಲಿನಲ್ಲಿ 1 ದಿನವೂ ಬಟ್ಟೆಯನ್ನ ಒಗೆದಿರ್ಲಿಲ್ಲ ದರ್ಶನ್. ಪರಪನಾಗ್ರಹಾರದಲ್ಲಿ ಯಾರು ಒಗ್ಕೊಡ್ತಿದ್ರೋ ಗೊತ್ತಿಲ್ಲ, ಅಥವಾ ಈ ವಾರದಲ್ಲಿ 2 ದಿನ ನೋಡೋದಕ್ಕೆ ಅವಕಾಶ ಇರ್ತಿತ್ತಲ್ಲ, ಅವ್ರ ಕೈಲಿ ವಾಪಸ್ ಕೊಟ್ಟು ಕಳಿಸ್ತಾ ಇದ್ರೇನೋ ಅದು ಗೊತ್ತಿಲ್ಲ. ಆದ್ರೆ ಬಳ್ಳಾರಿ ಜೈಲಲ್ಲಿ ಏನಾಗ್ಬಿಟ್ಟಿದೆ, ಅವರ ಬಟ್ಟೆ ಅವರೇ ತೊಳ್ಕೊಂಡಿದ್ದಾರೆ. ತುಂಬಾ ವರ್ಷಗಳೇ ಆಗಿತ್ತು ಅಂತ ಕಾಣಿಸುತ್ತೆ ದರ್ಶನ್ ಅವರ ಬಟ್ಟೆಯನ್ನ ಅವರ ಒಗೆದು. ಸೊ ನಿನ್ನೆ ಆ ಕೆಲಸವನ್ನು ಕೂಡ ಮಾಡಿದ್ದಾರೆ. 3 ದಿನ ಆದ್ಮೇಲೆ ಸ್ನಾನ ಮಾಡಿದ್ದಾರೆ, ಜೊತೆಗೆ ತಮ್ಮ ಬಟ್ಟೆಯನ್ನ ತಾವೇ ವಾಶ್ ಮಾಡ್ಕೊಂಡಿದ್ದಾರೆ. ನೋಡಿ, ಇದೆಲ್ಲ ಏನ್ ದೊಡ್ಡ ಸುದ್ದಿನಾ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ. ಆದ್ರೆ ಯಾರ್ಯಾರ ಪರಿಸ್ಥಿತಿ ಯಾವಾಗ ಹೆಂಗೆ ಬದಲಾಗ್ತಾ ಇರತ್ತೆ. ನಾವು ಈ ಸಮಾಜದಲ್ಲಿ ಇದೀವಿ ಅಂತ ಅಂದಮೇಲೆ ಹೇಗೆ ತಗ್ಗಿ ಬಗ್ಗಿ ನಡಿಬೇಕು, ಒಬ್ಬ ಸೆಲೆಬ್ರಿಟಿ ಆಗಿದ್ರು ಕೂಡ ಹೆಜ್ಜೆಗೂ ಯಾವ ರೀತಿಯಾಗಿ ಎಚ್ಚರಿಕೆಯಿಂದ ಇರಬೇಕು, ಇದೆಲ್ಲವನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಯಾರು ಮೈ ಮರಿಬಾರ್ದು, ಯಾರು ಈ ತರದ ಕೆಲಸಗಳಲ್ಲಿ ಭಾಗಿಯಾಗಬಾರ್ದು, ತಗ್ಲಾಕೊಳ್ಬಾರ್ದು ಅಂತಾನೆ ಈ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇರೋದು. ನೋಡಿ, ಅವ್ರ ಬಟ್ಟೆನ ಅವರೇ ತೊಳೆದುಕೊಂಡಿದ್ದಾರೆ. ನಿನ್ನೆ ಎಷ್ಟೋ ವರ್ಷಗಳಾಗಿತ್ತು ಅಂತ ಕಾಣುತ್ತೆ ದರ್ಶನ್ ಈ ತರದೆಲ್ಲ ಕೆಲಸಗಳಲ್ಲಿ ಭಾಗಿಯಾಗಿ. ಯಾಕಂದ್ರೆ ವಾಷಿಂಗ್ ಮಿಷಿನ್ ಇರುತ್ತೆ, ಮನೇಲಿ ಕೆಲಸದಾಳಿರ್ತಾರೆ, ಇನ್ನೊಂದ್ ಕಡೆಯಿಂದ ಮತ್ತೊಂದ್ ಕಡೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಹೆಚ್ಚು ಅಂದ್ರೆ ಆ ಬಟ್ಟೆನ ಅಲ್ಲೇ ಬಿಸಾಡ್ ಹೋಗ್ತಾ ಇರ್ತಾರೆ. ಆದ್ರೆ ಅಂಥವ್ರಿಗೆ ಎಂತ ಪರಿಸ್ಥಿತಿ ಬಂದಿದೆ ನೋಡಿ. ದಿನವೂ ಬೆಳಗ್ಗೆ 1, ಮಧ್ಯಾಹ್ನ 1, ಸಂಜೆ 1 ಅಂತ ಬಟ್ಟೆ ಚೇಂಜ್ ಮಾಡಿ ಬ್ರಾಂಡೆಡ್ ಬಟ್ಟೆಗಳನ್ನ ಹಾಕ್ತಾ ಇದ್ದವರು ಅಮೆರಿಕ, ಸಿಂಗಾಪುರ, ಇಂಗ್ಲೆಂಡು ಇಲ್ಲಿಂದನೂ ಪರ್ಚೇಸ್ ಮಾಡಿ ತೆಗೆದುಕೊಂಡು ಬಂದು ಬಟ್ಟೆಗಳನ್ನ ಹಾಕ್ತಿದ್ದವರಿಗೆ 3 ದಿನ ಒಂದೇ ಟೀ ಶರ್ಟ್ ಅಲ್ಲಿ ಇರಬೇಕಾದಂತ ಪರಿಸ್ಥಿತಿ ಬಂತು. ಜೊತೆಗೆ ಆ ಬಟ್ಟೆಯನ್ನ ತಾನೇ ತನ್ನ ಕೈಯಾರೆ ಒಗಿಬೇಕಾದಂತ ಪರಿಸ್ಥಿತಿ ಬಂತು. ಈ ಘನ ಘೋರ ಪರಿಸ್ಥಿತಿಯನ್ನ ಕಂಡು ಕೆಲವು ಜೈಲು ಸಿಬ್ಬಂದಿಗಳೇ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಛೇ, ಹಿಂಗಾಗ್ಬಾರ್ದಿತ್ತು ಕಣ್ರಿ, ಹೆಂಗಿದ್ದಿದ್ ಮನುಷ್ಯ ಹೆಂಗಾಗ್ಬಿಟ್ಟ ಅಂತ ಕೆಲವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದರ್ಶನ್ ಮಾಡಿಕೊಂಡಂತ ಕೆಲವೊಂದಷ್ಟು ಎಡವಟ್ಟುಗಳು, ದರ್ಶನ್ ತೆಗೆದುಕೊಂಡಂತ ಕೆಲವೊಂದಷ್ಟು ಆತುರದ ನಿರ್ಧಾರಗಳು ಇವತ್ತು ದರ್ಶನ್ನ ಈ ಪರಿಸ್ಥಿತಿಗೆ ತಂದು ದೂಡ್ಬಿಟ್ಟಿದೆ. ಸ್ವಲ್ಪ ಎಚ್ಚೆತ್ಕೊಂಡಿದ್ರೆ, ಮೈ ಮರಿದೇ ಇದ್ದಿದ್ರೆ ಇವತ್ತು ಆರಾಮಾಗಿ ಹೀರೋ ತರಾನೇ ಇರಬಹುದಿತ್ತು. ಈ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ದರ್ಶನ್ ಅವರ ಈ ಪರಿಸ್ಥಿತಿಯನ್ನ ನೋಡಿದಾಗ ಎಂತವ್ರಿಗಾದ್ರೂ ಅವ್ರನ್ನ ಹತ್ರದಿಂದ ನೋಡಿದವರು ಅಥವಾ ಅವರ ಸಿನಿಮಾಗಳನ್ನ ನೋಡಿದಾಗ ಛೇ, ಎಂತ ಮನುಷ್ಯನಿಗೆ ಏನಾಗ್ಬಿಡ್ತು ಅಂತ ಹೇಳ್ತಾರೆ. ಸೊ ದರ್ಶನ್ ಈಗ ಜೈಲಲ್ಲಿ ಯಾವ ತರದ ಕಷ್ಟಪಡ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಅಂತ. ನೀತಿ ಏನಂತ ಹೇಳಿದ್ರೆ, ದರ್ಶನ್ಗೆ ಇಷ್ಟು ದಿನಗಳ ಕಾಲ ಆತನ ಇದ್ದಂಥ ಲೈಫ್ ಸ್ಟೈಲೇ ಬೇರೆ, ಈಗಿರುವಂಥ ಲೈಫ್ ಸ್ಟೈಲೇ ಬೇರೆ ಆಗುತ್ತೆ. ಮೊದಲು ಕೈಗೊಬ್ಬ ಕಾಲಿಗೊಬ್ಬ ಆಳುಗಳಿರ್ತಿದ್ದು, ಬೇಕಾಗಿದ್ದನ್ನು ತಂದ್ಕೊಡೋಕ್ಕೆ ಅವ್ರದ್ದೇ ಆದ ಹುಡುಗರ ತಂಡ ಇರ್ತಾಯಿತ್ತು. ದರ್ಶನ್ ಇದು ಬೇಕು ಅಂದ್ಕೊಂಡ್ರೆ ಅದು ಅಲ್ಲಿ ಇರ್ತಾಯಿತ್ತು. ಸೊ ಆ ರೀತಿಯಾಗಿ ಲೈಫ್ ಸ್ಟೈಲನ್ನು ನಡೆಸ್ತಾ ಇದ್ದಂಥ ದರ್ಶನ್ ಜೈಲಿಗೆ ಹೋದ ನಂತರ ಅವೆಲ್ಲವೂ ಕೂಡ ಬದಲಾಗಿರುವಂಥದ್ದು. ಈಗ
ತನ್ನ ಕೆಲಸವನ್ನು ಸಂಪೂರ್ಣವಾಗಿ ತಾನೇ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದಿರುವಂಥದ್ದು. ಇಷ್ಟಾದರೂ ಏನು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲೊಂದಿಷ್ಟು ಅವ್ರಿಗೆ ಬೇಕಾದಂಥ ರಾಜ್ಯಾತೀತಗಳು ಏನು ಸಿಗ್ತಾ ಇತ್ತು, ಅಲ್ಲಿನ ಅಧಿಕಾರಿಗಳು ಶಾಮೀಲಾದಂತೆ ಇತರ ಕೈದಿಗಳೇನಿದ್ರು, ಸಜಾ ಕೈದಿಗಳಿರ್ಬೋದು, ವಿಚಾರಣಾಧೀನ ಕೈದಿಗಳಿರ್ಬೋದು, ಅವರ ಸಂಪರ್ಕಗಳು ಕೂಡ ಅಲ್ಲಿರ್ತಾ ಇತ್ತು. ದರ್ಶನ್ಗೆ ಬೇಕಾದ ರೀತಿಯ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಿಕೊಡ್ಲಾಗಿತ್ತು. ಹೀಗಾಗಿ ದರ್ಶನ್ಗೆ ಆ 60 ದಿನಗಳು 68 ದಿನಗಳ ಕಾಲ ಏನು ಅಲ್ಲಿ ಕಳೆದ್ರು ಅದ್ಯಾವುದು ಕೂಡ ಅಷ್ಟು ಏನು ಕೂಡ ಅನಿಸಿರಲಿಲ್ಲ. ಆರಾಮಾಗಿದ್ರು, ಮನೆಯಲ್ಲಿ ಇರ್ತಾ ಇರುವಂಥದ್ದು ಅಲ್ಲಿದ್ರು ಅನ್ನೋ ಥರದಲ್ಲಿ ಆರಾಮಾಗಿ ದರ್ಶನ್ ಇದ್ದಿದ್ದಂತ. ಆದರೆ ಯಾವಾಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು, ಬಳ್ಳಾರಿಗೆ ಜೈಲ್ ಶಿಫ್ಟ್ ಮಾಡಿದ್ಮೇಲೆ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ಕೂಡ ಬದಲಾವಣೆ ಆಗಿರುವಂಥದ್ದು. ದರ್ಶನ್ಗೆ ಈಗ ತನ್ನ ಕೆಲಸವನ್ನೇ ತಾನೇ ಮಾಡ್ಕೊಳ್ಬೇಕು. ಪರಪ್ಪನ ಅಗ್ರಹಾರದಲ್ಲಿ ದಿವಸ ಒಂದು ದಿನ ತನ್ನ ಬಟ್ಟೆಗಳನ್ನು ಒಗೆದಿದ್ರೋ ಇಲ್ಲೋ ಗೊತ್ತಿಲ್ಲ. ಈಗ ಬಳ್ಳಾರಿ ಜೈಲಿಗೆ ಬಂದು 3 ದಿನ ಆಗಿದೆ. ತನ್ನ ಬಟ್ಟೆಗಳನ್ನು ತಾನೇ ಒಕ್ಕೊಂಡಿರುವಂಥದ್ದು. 3 ದಿನಗಳ ನಂತರ ಅವರ ಬಟ್ಟೆಗಳನ್ನು ಕೂಡ ಬದಲಾವಣೆಸಿರುವಂಥದ್ದು. ಅಂದರೆ ಪರಪ್ಪನ ಅಗ್ರಹಾರದಿಂದ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿದ್ದಂಥ ಡ್ರೆಸ್ಗಳನ್ನು ಅವರು ತೆಗೆದುಕೊಂಡು ಹೋಗಿದ್ರೋ ಇಲ್ವೋ ಅನ್ನೋದ್ರ ಬಗ್ಗೆ ಖಚಿತವಾದ ಮಾಹಿತಿ ಇಲ್ಲ. ಹೀಗಾಗಿ 3 ದಿನಗಳ ಕಾಲ ಅಲ್ಲೇ ಅವರು ಅದೇ ಬಟ್ಟೆಗಳಲ್ಲಿ ಏನು ಬೆಂಗಳೂರಿನಿಂದ ಅವ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರು ಅದೇ ಬಟ್ಟೆಗಳನ್ನು ಇಟ್ಕೊಂಡಿದ್ರು, ಅದರಲ್ಲೇ ಹಾಕ್ಕೊಂಡಿದ್ರು ಅನ್ನೋ ಮಾಹಿತಿ ಇರುವಂಥದ್ದು. ಸೊ ಅದಾದ ಬಳಿಕ ಅವರ ಪತ್ನಿ ವಿಜಯಲಕ್ಷ್ಮಿ ಆವಾಗ ಬಳ್ಳಾರಿ ಜೈಲಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಒಂದಿಷ್ಟು ಬಟ್ಟೆಗಳನ್ನು ಅವರಿಗೆ ಬೇಕಾದಂಥ ಸೌಲಭ್ಯಗಳಿಗೆ, ಏನು ಮೂಲಭೂತ ಸೌಲಭ್ಯ ಅಂತ ನಾವೇನು ಹೇಳ್ತೀವಿ ಆ ರೀತಿಯಾಗಿ ಬಟ್ಟೆಗಳಿರ್ಬೋದು, ಇನ್ನಿತರ ವಸ್ತುಗಳನ್ನು ಕೊಟ್ಟು ಬಂದಿದ್ರು. ಕೊಟ್ಟ ನಂತರ ಈಗ ಅವರು ಅದನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ, ಅವರ ಬಟ್ಟೆಗಳನ್ನು ಅವರೇ ಒಗೆದುಕೊಂಡಿದ್ದಾರೆ. ಅಂದರೆ ಎಲ್ಲ ಒಂದು ಕಡೆ ದರ್ಶನ್ಗೆ ಎಂಥ ಪರಿಸ್ಥಿತಿ ಬಂತಪ್ಪ ಅಂದರೆ ಅವರ ಬಟ್ಟೆಯನ್ನು ಕೂಡ ಅವರೇ ಒಗ್ಕೊಳ್ಬೇಕಾದಂಥ ಪರಿಸ್ಥಿತಿಗೆ ಬಂತು. ಯಾವುದೋ ಉಗುರಿನಲ್ಲಿ ಹೋಗುವಂತಹ ಕೆಲಸಕ್ಕೆ ಕೊಡ್ಲೆಯನ್ನು ತೆಗೆದುಕೊಂಡು ಇಡೀ ಪ್ರಕರಣ ತನ್ನ ಮೈ ಮೇಲೆ ಹಾಕ್ಕೊಂಡು ಜೈಲು ಸೇರುವಂಥ ಪರಿಸ್ಥಿತಿ ಬಂತು ಅನ್ನೋದು ಈಗ ಸದ್ಯದ ಇರುವಂಥ ಪ್ರಶ್ನೆ. ಯಾಕಂತೇಳಿದ್ರೆ ಯಾವುದೋ ಒಂದು ಚಿಕ್ಕ ವಿಚಾರ ಇದು. ರೇಣುಕಾ ಸ್ವಾಮಿ ಮಾಡಿದಂತಹ ಏನು ಮೆಸೇಜ್ ಇತ್ತು ಅದನ್ನು ಯಾವುದೋ ಪೊಲೀಸ್ ಠಾಣೆಗೋ ದೂರು ಕೊಟ್ಟಿದ್ರು, ಮತ್ತೆ ಯಾರಿಗೋ ಅಲ್ಲೇ ಇರುವಂಥ ಚಿತ್ರದುರ್ಗದಲ್ಲೇ ಪೊಲೀಸ್ನವ್ರಿಗೆ ಹೇಳಿದ್ರು ಕೂಡ ಆತನಿಗೆ ಒಂದು ಬ್ರೇಕ್ ಆಗ್ತಾ ಇದ್ರು, ಕರೆದು ವಾರ್ನಿಂಗನ್ನು ಮಾಡ್ತಾಯಿದ್ರು, ಇಲ್ಲ ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾ ಇದ್ರು, ಇಲ್ಲ ಆತನ್ನ ಬಂಧಿಸಿ ಜೈಲಿಗೆ ಬೇಕಾದ್ರೂ ಕಳಿಸ್ಬೋದಿತ್ತು. ಅದನ್ನು ಬಿಟ್ಟು ಇವರು ಈ ರೀತಿಯಾಗಿ ಪವಿತ್ರ ಗೌಡ ಮತ್ತು ಅವರ ಇಡೀ ತಂಡ ಸೇರಿಕೊಂಡು ದರ್ಶನ್ ಕೂಡ ಅದರಲ್ಲಿ ಭಾಗಿ ಆತನ ಹತ್ಯೆವರೆಗೂ ಕೂಡ ಇದೊಂದು ಚಿಕ್ಕ ವಿಚಾರವಾಯಿತು. ಹೀಗಾಗಿ ಅದರ ಒಂದು ಇಡೀ ಪ್ರಕರಣದಲ್ಲಿ ಇವರು ಭಾಗಿಯಾದ ಬೆನ್ನಲ್ಲೇ ಈಗ ಅದಕ್ಕೆ ಪಶ್ಚಾತ್ತಾಪವನ್ನು, ಅದಕ್ಕೆ ಶಿಕ್ಷೆಯನ್ನು ಈಗ ಅನುಭವಿಸಬೇಕಾಗಿದೆ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಇರುವಂತಹ ಒಂದು ಮಾತುಗಳು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ದರ್ಶನ್ನ ಪರಿಸ್ಥಿತಿ ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ ಒಂದು ಚಿಕ್ಕ ವಿಚಾರ ಆಗಿತ್ತು. ಎಷ್ಟೇ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ. ಇವತ್ತು ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾವನ್ನ ತೆಗೆದು ನೋಡಿದ್ರೆ ಎಲ್ಲ ನ್ಯೂಸ್ ರೀಡರ್ಸ್ಗೂ ಅದೇ ಥರದ ಕೆಟ್ಟದಾದಂಥ ಮೆಸೇಜ್ಗಳೇ ಬರ್ತಾ ಇದೆ. ಸೊ ಆ ಥರದೊಂದು ಮೆಸೇಜು ಕಮೆಂಟು ಬಂದಿದೆ ಅಂತ ಅಂದರೆ ಅದನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅಂತಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದಿತ್ತು, ಕಂಪ್ಲೇಂಟ್ ಕೊಡ್ಬೋದಿತ್ತು, ಇಲ್ಲ ಅದನ್ನು ಇಗ್ನೋರ್ ಮಾಡಬಹುದಿತ್ತು. ಆದರೆ ಇಡೀ ಪ್ರಕರಣವನ್ನು ದರ್ಶನ್ ತನ್ನ ಮೈ ಮೇಲೆ ಹೇಳ್ಕೊಂಡಿದ್ರಿಂದ ಈ ತರ ಜೈಲು ವಾಸವನ್ನ ರೇಣುಕಾ ಸ್ವಾಮಿ ಅನುಭವಿಸ್ತಿದ್ರೇನು? ತಪ್ಪು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕ್ಷಿ ಇದ್ದಿದ್ರೆ ರೇಣುಕಾ ಸ್ವಾಮಿ ಇವತ್ತು ಜೈಲಿನಲ್ಲಿ ಇರ್ತಿದ್ರೇನು? ಆದ್ರೆ ದರ್ಶನ್ ಮಾಡಿದಂತ ಒಂದು ವಿಚಾರದಿಂದ ಇವತ್ತು ಇಷ್ಟೆಲ್ಲ ಕಷ್ಟಪಡಬೇಕಾದಂತ ಪರಿಸ್ಥಿತಿ ಇದೆ.